ಇಲ್ಲ ಮದುವೆ ಬಡಿಸ್ಕೊಳ್ಳೋದು ನೀವೇ ಅಪ್ಪ ಬಡಿಸ್ಕೊಳ್ಳಿ. ಬೆಳಗ್ಗೆ ಲೇಟಾಗಿದ್ದು ಪಟ ರೆಡಿಯಾಗಿ ಮಟನ್ ಸಾಂಬಾರು ಕಡುಬು ಎಲ್ಲ ಮಾಡಿಕೊಂಡು ತಿಂದು ಅಣ್ಣ ಅತ್ತಿಗೆಯಂದಿರು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಮಂಚನಬೆಲೆ ಡ್ಯಾಮ್ಗೆ ಹೊರಟ್ವಿ. ನೀವು ನೋಡಿದ್ದೀರಾ ಮಂಚನಬೆಲೆ ಡ್ಯಾಮು? ಬನ್ನಿ, ನೋಡಿಲ್ಲ ಅಂದರೆ ನೋಡಿ ನಮ್ಮ ವ್ಲಾಗ್ನಲ್ಲಿ. ಹಾಯ್ ಹೇಳಮ್ಮ ಅಂತ ನಾನು ಹೇಳ್ತಿದ್ದೆ. ಅವ್ನು ಹಾಯ್ ಹೇಳಿಬಿಟ್ಟು ಚಾಕ್ಲೇಟ್ ಬೇಕು ಅಂತಿದ್ದ. ಅವನ ಹತ್ರ ಒಂದು ಹಾಯ್ ಹೇಳ್ಸೋಕ್ಕೆ ಚಾಕ್ಲೇಟ್ ಕೊಡಬೇಕು ನಾನು. ನೋಡಿ ಆಲ್ರೆಡಿ ಬಾಯಲ್ಲಿ ಇಟ್ಕೊಂಡಿದ್ದಾನೆ, ಮತ್ತು ಚಾಕ್ಲೇಟ್ ಬೇಕಂತ ಕೇಳ್ತಾ ಇದ್ದ. ಕ್ಯೂಟ ಮಕ್ಕಳು. ನಮ್ಮ ಮನೆಯವರ ಫ್ರೆಂಡ್ಸ್ ಇವರೆಲ್ಲರೂ. ಆದರೆ ನನಗೆ ಅವ್ರಿಗಿನ್ನ ನನ್ನ ಅಣ್ಣಂದಿರು ಅನ್ನೋದೇ ಹೆಚ್ಚು. ಹಾಗಾಗಿ ನನ್ನ ಅಣ್ಣಂದಿರು ಅತ್ತಿಗೆಯವ್ರ ಜೊತೆ ಟ್ರಿಪ್ ಹೋಗೋದು ಐ ಆಮ್ ಸೋ ಗ್ಲ್ಯಾಡ್. ತುಂಬ ಖುಷಿಯಾಗಿದೆ ನಾನು. ಇವ್ರು ನೋಡಿ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಳ್ಳೋದು ಬಿಟ್ಟೇ ಇರಲ್ಲ ಅಂತಾರೆ. 3 ವರ್ಷದ ಲವ್ ಆಗಿದೆ ನಮ್ಗೀಗ ನೋವು. ಹಾಯ್ ಅಂಶಿಕಾ, ಹಾಯ್ ಹೇಳು. ಯಾಕೋ ಸೈಲೆಂಟ್ ಆಗ್ಬಿಟ್ಟವಳೆ. ಹಾಯ್ ಬಂದಿರಿ. ಹಾಯ್ ಗಾಯ್ಸ್ ಹೇಳು. ಬಾವುಟ ನೋಡಿದ್ರೆ ಹೆಂಗಿತ್ತು. ಕಾರಲ್ಲಿ ಹಾಡು ಹಾಕಿದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ಮಾತಾಡೋದು ಯಾವುದು ಕೇಳಿಸ್ತಾ ಇಲ್ಲ ನಿಮಗೆ. ಬೆಂಗಳೂರಿಂದ ಮಾಗಡಿಯಲ್ಲಿ ಬರುತ್ತೆ. ಹತ್ತಿರ 1 ಅವರ್ಗೂ ಒಳಗಡೆ ಆಗುತ್ತೆ ಅಷ್ಟೇ ಜರ್ನಿ. ಬೆಂಗಳೂರಲ್ಲಿ ಅಷ್ಟೇನು ಮಳೆ ಕೂಡ ಇಲ್ಲ. ಅಲ್ದಿರ ಡ್ಯಾಮಲ್ಲಿ ನೀರು ಕೂಡ ಅಷ್ಟೇನು ಇರಲಿಲ್ಲ. ಬಟ್ ಅಲ್ಲಿ ಮೀನು ಸಿಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸಂಜೆ ಜಸ್ಟ್ ಒಂದು ಔಟಿಂಗ್ ಥರ ಆಗುತ್ತೆ ಅಂತ ಹೋಗಿದ್ವಿ. 500 ರೂಪಾಯಿ ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕ್ಕೊಂಡು ಹೋದರೆ ಅಷ್ಟು ಬೇಕು, ಉಳಿಯುತ್ತೆ. ಬಟ್ ಅಷ್ಟು ಸಾಕು. ರೋಡ್ ಏನು ಅಷ್ಟು ಚೆನ್ನಾಗಿಲ್ಲ, ಹೋಗಿ ಬರ್ಬೋದು. ಸಂಜೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ. ಅಂದರೆ ಡೇ ಹೋದರೆ ತುಂಬ ಮೀನೆಲ್ಲ ಇರುತ್ತೆ, ಇಲ್ಲಾಂದರೆ ಖಾಲಿ ಆಗಿಬಿಡುತ್ತೆ ಈವ್ನಿಂಗ್ ಅಷ್ಟೊತ್ತಿಗೆ. ಬಟ್ ಡೇ ಹೋದರೆ ಒಳ್ಳೆಯದು. ನೋಡಿ ಮೋಡ ಇದೆಯೋ ಇಲ್ವೋ ಅಂತ ನಾನು ನೋಡ್ತಾ ಇದ್ದೆ. ಮೋಡ ಆಗಿತ್ತು, ಆದರೆ ಅಷ್ಟು ಮಳೆ ಇರಲಿಲ್ಲ. ಜಸ್ಟ್ ಉದುರುತ್ತಿತ್ತು ಅಷ್ಟೇ. ಊರ ಕಡೆ ಎಲ್ಲ ಬರೋಷ್ಟು ಬೆಂಗಳೂರಲ್ಲೇನು ಮಳೆ ಇಲ್ಲ. ಬಂದರೂ ಅದೇನು 10 ಗಂಟೆ 3/4 ಗಂಟೆಲಿ ಹೋಗಿಬಿಡುತ್ತೆ. ಹೋಗಿ ಬಂದ ಮೇಲೆ ಗೊತ್ತಾಯಿತು ನನ್ನ ತಂಗಿ ರಿಲೇಟಿವ್ ಒಬ್ಬರು ಡ್ಯಾಮ್ ಹತ್ರನೇ ಕೆಲಸ ಮಾಡೋದು ಅಂತ. ಅವ್ರ ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗ್ಬೋದಿತ್ತು. ನಾವು ಹೇಳಿಲ್ಲ. ಹೋಗಿ ಬಂದಮೇಲೆ ಹೇಳಿದ್ವಿ. ಅವರು ಓ ಅಂತಿದ್ರು. ಆಫೀಸರ್ ಬಂದಿರ್ತಾನಲ್ರಿ, ಎಣ್ಣೆ ಸಪ್ಲೈ ಮಾಡ್ತಾರೆ ಬೋಳಿ ಮಕ್ಕಳವರಿಗೆ. ಮತ್ತೆ ಇಲ್ಲಿ ಎಣ್ಣೆ ಕುಡಿಯಾಗಿ ಬಿಡ್ತೀವಿ. ಈಗ ನೋಡಿ ಎಲ್ಲ ಇಲ್ಲೇ ಕೂತ್ಕೊಂಡು ಕುಡಿತಾರೆ. ನಾವು ಬಂದಾಗ ಮೇಲೆ ಗುಡ್ಡೆ ಮೇಲೆ ಹತ್ತು ಇಲ್ಲೆಲ್ಲ ನಾನು ಮರದ ಹತ್ತಿದ್ದೆ ನೋಡಿದ್ದೀನಿ. ಮರಕ್ಕೆ ಇದೆಲ್ಲ ಕೂತ್ಕೊಂಡು ಎಲ್ಲಿ ಬಂದು ಬೈತಾನಂತೇಳಿ ಪೊಲೀಸ್ ಎಲ್ಲ ಪೊಲೀಸರೇ ಇದಾರಲ್ಲ, ಎಲ್ಲ ಇರ್ತಾರಲ್ವ. ಫಾರೆಸ್ಟ್ ಆಫೀಸರ್ ಬಂದಿರ್ತಾನೆ, ಅವನಿಗೆ ಎಣ್ಣೆ ಸಪ್ಲೈ ಮೀನು ಸಪ್ಲೈ ಹೊರ್ತಾಡ್ತಾರೆ. ಮೀನು ಸಪ್ಲೈ ಎಲ್ಲ ಹೋಗೋದು ಕರೆಕ್ಟ್. ಕುಡ್ದಾರ ಮತ್ತೆ ಹಿಡಿಯಲ್ಲ ಆಮೇಲೆ. ಇಲ್ಲ ಇಲ್ಲಿ ಯಾರ್ದು ಇದಿಲ್ಲ. ಫಾರೆಸ್ಟ್ ಆಫೀಸ್ ಜಾಗನೇ ಇದು. ನಾವು ಕಡುಬು ತರ್ಬೋದಿತ್ತು, ಇಟ್ಕೊಂಡು ತಿನ್ಬೋದಿತ್ತು, ಕುತ್ಕೊ ಬರ್ಬೋದಿತ್ತು. ಕುಕ್ಕರು ಕಡುಬಿನ ಪಾತ್ರೆ ಹಿಂದೆ ಇಟ್ಕೊಂಡ್ರೆ ಮುಗಿದಿತ್ತು. ಜನ ಮಾಡ್ರಿ ಹಾಕೋತೀನಂದಲ್ಲ ನೀನು. ಇವರೇನು ಹೇಳಲ್ಲ, ಬೇಡ ಅಲ್ಲೇ ತಿನ್ನ ಜಾಗ ಇರಲ್ಲ. ಅದೇ ಎಲ್ಲ ಕಣ್ರೆ ಅಲ್ಲ ಕೆಳಗಡೆ ಹೋಗೋಣ ಒಂದು ರೌಂಡ್. ಹಾಂ, ಕೆಳಗಡೆ ಒಂದು ನೀರಲ್ಲಿ ಇಳಿಲಿ. ನಾವು ಒಂದು ಕೆಳಗಡೆ ಹೋಗೋಣ. ಕಟ್ಟಿಗೆ ಅವರಲ್ಲೇ ಮತ್ತೆ ಇದು ಗ್ಯಾಸ್ ಅಲ್ಲ. ತಿನ್ನಕ್ಕೆಲ್ಲ ಕೊಡ್ತಾರಪ್ಪ. ಊಟ ಎಲ್ಲ ಇದೆ ಅನ್ಸುತ್ತೆ, ಬರೀ ಫಿಶ್ ಏನಲ್ಲ. ಊಟ ಎಲ್ಲ ಇದೆಯಲ್ಲ, ನೂಡಲ್ಸ್ ಪಾಡಲ್ಸ್ ಎಲ್ಲ. ಎಚ್ಚರಿಕೆ, ಅಪಘಾತ ವಲಯ, ನಿಧಾನವಾಗಿ ಚಲಿಸಿ. ಘಾಟಿ ಇದೆ. ನೀವು ಹೋಗಿದ್ರೆ ಡೌನ್ ತನಕ ನೀರು ಇಡೋದಂತ ನೀರು ಇರಲಿಲ್ಲ. ಲೆಫ್ಟಲ್ಲಿ ನೆಮ್ಮದಿ ಕೇಂದ್ರ ಇದೆ ಆಯ್ತಾ, ಅಲ್ಲಿ ಹೋಗಿ ಮಲಗದ. ಮುಂದೆ
ಎಷ್ಟು ಬೇಕಾದ್ರೆ ಫೋಟೋ ತಕ್ಕ. ಮನೇನೂ ಇದಾವೆ ಇಲ್ಲಿ. ಫೋಟೋ ಹುಚ್ಚೆ ಹಾಂ ಫೋಟೋ ಹುಚ್ಚಿಲ್ಲ. ನಾನು ಫೋಟೋ ತೆಗಿಬೇಕಾದ್ರೆ ಹೇಳ್ತೀನಿ ಹುಚ್ಚು ಎಷ್ಟಿದೆ ಅಂತ ಹೇಳಿ. ಇಂಟ್ರೆಸ್ಟ್ ಇದೆ ತಾನೇ ಫೋಟೋ ತೆಗಿಬೋದು. ಇಂಟ್ರೆಸ್ಟ್ ಇದ್ರ ಮೇಲೆ ಫೋಟೋ ಹಾಕ್ಬೇಕು. ಇಂಟ್ರೆಸ್ಟ್ ಬೆಂಗಳೂರು ಬೇಸ್ ಇದೆ ರೀ. ಅದೆಲ್ಲ ಇದೆಲ್ಲ ಅದು ನಾವು ಅದು ಹೇಳಿದಾನೆ ಹೋಗ್ತೀನಿ ಮನೆ ನೆನಪಿದ್ರು. ನೀವು ಹಿಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. BMTC ಬಸ್ ಬರುತ್ತೆ ಇಲ್ಲ. ಆಧಾರ್ ಕಾರ್ಡ್ ತಂದಿರಲ್ಲ. ಆಧಾರ್ ಕಾರ್ಡ್ ಬೇಕು. ನನ್ನ ಮೊಬೈಲ್ ಇದೆ ನಿಮ್ಮದು. ನಮಗೆ ಹೋಗಿ ಬಿಡಲ್ಲ. ಡ್ಯಾಮ್ ಓಪನ್ ಮಾಡಿದ್ರೆ ನೀರು ಗೊತ್ತಾಗ್ತದೆ ಇಲ್ಲಿ ಕೆಳಗಡೆ. ನೀರು ಕಾಣಿಸಲ್ಲ ಇಲ್ಲಿ ಹೋಗ್ತಿರೋದೇನು. ವಾವ್ ವಾಟ್ ಹೇ ಬ್ಯೂಟಿಫುಲ್. ಕಾಣಿಸ್ಲೇ ಇಲ್ಲ. ನಾನು ಬಿಟ್ಟಿದ್ದೆ ಈಗ. ಹೋಗಿದೆ ಅಣ್ಣ. ಹೋಗಿ ಅಲ್ಲ ಬಿಟ್ಟು ಇಲ್ಲೇ ಹಾಕ್ಬಿಡಿ ಲೆಫ್ಟಿಗೆ. ಇದೇ ಬೆಸ್ಟ್ ಜಾಗ ನಮ್ಮ ಪಾರ್ಕಿಂಗ್. ಹೆಂಗೋ ಹೈಸ್ಕೂಲ್ ರಜೆ. ಹಾಯ್ ಬಂಗಾರು. ಇಲ್ಲಿ ಹಾಯ್ ಗಾಯ್ಸ್ ಹೇಳಿ ನೋಡ. ಹಾಯ್ ಗಾಯ್ಸ್. ಬದಾಂಗಿ. ವಾವ್ ಅಲ್ಲೊಂದು ಮಂಕಿ. ಅಲ್ಲೊಂದು ಮಂಕಿ. ಎಲ್ಲಿ ಮಂಕಿ? ಅಲ್ಲೊಂದು ಮುಂದೆ. ಮಂಕಿ ಯೇ ಮಂಕಿ. ಹಾಯ್ ಹೇಳು. ಅಲ್ಲಿ ಕಾಣಿಸ್ತಿದೆ ಡ್ಯಾಮ್. ಮಂಚನಬೆಲೆ ಡ್ಯಾಮ್. ಡ್ಯಾಡಿಯಲ್ಲಿ ಮುಂದೆ. ಡ್ಯಾಡಿ ಬೇಕಾ? ಡ್ಯಾಡಿ ಬೇಕಾ? ಆ ಕಡೆಯಿಂದ ಬರ್ಬೇಕು. ಮೇಲಿಂದ ಬಂದ್ವಲ್ಲ ಅಲ್ಲಿ ಎಲ್ಲ ಹೊಡೆದೋಗಿದೆಯಲ್ಲ. ಏನಿದೆ? ಕಲ್ಲಿದ್ಯಾ? ವಾ, ನಾವು ಹೇಳ್ತೀವಿ ಬೇರೆಯವ್ರಿಗೆ ಸೇತುವೆ ಎಲ್ಲ ಹೊಡೆದೋಗಿರುತ್ತೆ, ಅಲ್ಲಿ ಹೋದ್ರಂತೆ ಇಲ್ಲಿ ಹೋದ್ರಂತೆ ಅಂತ. ನಾವು ಮುರಿದೋಗಿರೋ ಸೇತುವೆ ನಾವೇ ನೋಡಕ್ಕೆ ಬಂದೀವಿ. ಅಲ್ಲಿ ಹೋಗೋಣ. ಎಲ್ಲೋ ದೇವರು ಅಣ್ಣ, ಅಲ್ಲಿ ಹೋಗೋಣ. ಏನು ಫ್ರೇಮ್ ಎಸ್ತಿದ್ದಾರೆ? ಫ್ರೇಮ್ ಇಲ್ಲಪ್ಪ, ಏನೋ ಬಿದೋಗಿರ್ಬೇಕು, ಗಲೀಜಾಗಿದೆ. ಅಲ್ಲಿ ಹೋಗೋಣ, ಚೆನ್ನಾಗಿರ್ಬೋದು. ಅಲ್ಲಿ ಹೋಗೋಣ. ಇಲ್ಲಿಗೆ ನಡ್ಕೊಂಡು. ಹಾಂ, ನೀರಿಗೆ ಚೆನ್ನಾಗಿಲ್ವಾ? ಬಾಯ್ಸ್ ಎಲ್ಲರೂ ಪ್ಲ್ಯಾನ್ ಮಾಡಿ ಫಸ್ಟು ನೀರಲ್ಲಿ ಆಟ ಆಡೋದು, ಆಮೇಲೆ ಮೀನು ತಿನ್ಕೊಂಡು ಬರೋದು. ಮನೇಲಿ ಕಡುಬು ಮಟನ್ ಸಾಂಬಾರಿದೆ, ಬಂದ್ಬಿಟ್ಟು ಊಟ ಮಾಡೋದು. 1-2-3 ಅವರ್ ಇದು ಬರೋದು ಅಂತ ಕರ್ಕೊಂಡ್ಬಂದಿದ್ದು. ನೋಡಿದ್ರೆ ಇಲ್ಲಿ ಬಂದು ನೀರು ಚೆನ್ನಾಗಿಲ್ಲ, ಜಾಗ ಚೆನ್ನಾಗಿಲ್ಲ ಅಂತ ಕರ್ಕೊಂಡು ಹೋಗಿಲ್ಲ. ಅದ್ರ ಜೊತೆಗೆ ಬೇರೆ ಸೇತುವೆ ಬೇರೆ ಮುರಿದೋಗ್ಬಿಟ್ಟಿದೆ, ಎಲ್ಲೂ ಹೋಗಲಿಲ್ಲ. 35-40 ಕಿಲೋಮೀಟರ್ ಹಿಂದೆ ಬರೀ ಬಿಲ್ಡಿಂಗಳೇ ಬಿಲ್ಡಿಂಗು. ಅದರಿಂದ ಈಚೆಗೆ ಬಂದರೆ ಬರೀ ಹಸಿರು. ಒಂದಷ್ಟು ದೂರ ಬರ್ತಾ 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 ದೊಡ್ಡ ಮರ ಕಡೆ ಎಲ್ಲ ಫುಲ್ ಗ್ರೀನು. ತುಂಬ ಚೆನ್ನಾಗಿದೆ ಈ ಕಡೆ. ಯಾಕಂದರೆ ಯಾವಾಗ ನೋಡಿದ್ರು ಬರೀ ಹೊಗೆ ಕುಡ್ಕೊಂಡಿರೋ ನಮಗೆ ಇಲ್ಲಿ ನೋಡಿದ್ರೆ ಖುಷಿ ಆಯಿತು. ಬಟ್ ಊರ ಕಡೆ ಎಲ್ಲ ಬರ್ತಾ ಇರೋಷ್ಟು ಮಳೆ ಬಂದಿಲ್ಲ. ಅಲ್ದಿರ ಇವರು ನಮ್ಮನೆಯವರು, ನಮ್ಮ ಅಣ್ಣಂದಿರೆಲ್ಲರೂ ಮಲೆನಾಡು ಸೈಡವರು. ನಾವು ಕೂಡ ತುಂಬ ದಟ್ಟ ಕಾಡಲ್ಲಿದ್ದವರೇ ಆಗಿರೋದ್ರಿಂದ ನಮ್ಗೆ ಈ ಥರ ಈ ನಾರ್ಮಲ್ ನೇಚರ್ ನೋಡಿದಾಗ ವಿಶೇಷ ಅಂತ ಏನು ಅನಿಸಲ್ಲ. ಬಟ್ ಚೆನ್ನಾಗಿತ್ತು, ನೋಡಲಿಕ್ಕೇನು ಪ್ರಾಬ್ಲಮ್ ಇಲ್ಲ, ಖುಷಿನೇ. ಬಟ್ ಮಳೆಯಲ್ಲಿ ಬೆಂಗಳೂರಲ್ಲಿ ಮಳೆ ಬರ್ತಿಲ್ಲ ಅನ್ನೋದು ಒಂದು ತುಂಬ ಬೇಜಾರು. ನೋಡಿ, ಕಡಿಮೆ ನೀರಿದೆ. ಇಷ್ಟು ನೀರು ಬೇಸಿಗೆಯಲ್ಲಿ ಇರಬೇಕು ಆ್ಯಕ್ಚುಲಿ. ಆದರೆ ಈಗ ಮಳೆಗಾಲದಲ್ಲಿ ಕೂಡ ಹೀಗೆ ಇದೆ. ಗೊತ್ತಿಲ್ಲ ಪ್ರಕೃತಿಗೆ ಏನಾಗಿದೆ, ಮುಂದಕ್ಕೆ ಏನಾಗ್ತಿದೆ ಅಂತ. ನೀರಿಗೆ ಮಾತ್ರ ದಾಹ ಅಂತೂ ಖಂಡಿತ ಆಗ್ತಾಯಿದೆ. ಅದೆಲ್ಲೂ ಹೋಗಲ್ಲ, ನಿಂತಿರ್ತದಿಲ್ಲೇ. ನಾವು ಹೋದ್ರೂ ಹೋಗ್ತದೆ. ಒಂದು ಅಜ್ಜಿ ನುಗ್ಗೆ ಸೊಪ್ಪು ಮಾರ್ತಾ ಇತ್ತು. ನಾನು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ತೊಗೊಂಡೆ. ಯಾರ್ಯಾರ ಹತ್ರನೂ ತೊಗೋತೀವಲ್ಲ, ಸಖತ್ ಹೀಟು. ಆದರೆ ಈ ಮೂಳೆಗಿಳೆಲ್ಲ ನೋವು ಬಂದರೆ ಒಳ್ಳೇದಲ್ಲ. ಮೂಳೆಗಿಳೆ
ನಿಲ್ಸ್ಬೇಕಾ? ಬೇಡ ಇಲ್ಲೇ ಅಲ್ಲೇ ಹೋಗ್ತೀವಲ್ಲ. ಕಾಣಿಸುತ್ತಲ್ಲ ಕಾಣಿಸಲ್ಲ ಹಾಂ ಚೂರು ಕಾಣಿಸ್ತದೆ. ಡ್ಯಾಮಿಂದ ಒಳಗಡೆ ಹೋಗಿ ನೋಡಿದ್ರು ಏನಲ್ಲಿ ನೀರು ಇರಲಿಲ್ಲ, ನೀರು ಕೂಡ ಬಿಟ್ಟಿರಲಿಲ್ಲ ಅವ್ರು ಡ್ಯಾಮಿಂದ ಈ ಕಡೆಗೆ ಏನು ಬಿಟ್ಟಿರಲಿಲ್ಲ, ತೀರಾ ಹೊಳೆಲಿದ್ದಷ್ಟು ನೀರು ಅಷ್ಟೇ ಇತ್ತು. ಫೈನ್, ನೋಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂದ್ಕೊಂಡು ಬಂದ್ವಿ ನಾವು. ಇಲ್ಲಿ ಗದ್ದೆ ಉಳುಮೆ ಮಾಡಿ ರಾಗಿ ನೆಟ್ಟಿದ್ರು ಆಲ್ರೆಡಿ, ಅಂದರೆ ಬಿತ್ತನೆ ಮಾಡೋದಲ್ವ ಈ ಕಡೆ, ಹಾಗಾಗಿ ಯಾರೋ ಬೆಂಗಳೂರು ಸೈಡ್ ಅವ್ರಿಗೆ ಗೊತ್ತಿಲ್ಲ ಅಲ್ವಾ, ಅದ್ರ ಮೇಲೇ ನಡ್ಕೊಂಡೋಗಿ ಅದ್ರ ಮೇಲೇ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಊಟ ಮಾಡ್ತಿದ್ರು. ಅದನ್ನೇ ನಾನು ಹೇಳ್ತಾ ಇದ್ದೆ ಅಣ್ಣಂದಿರಿಗೆ, ಆಲ್ರೆಡಿ ರಾಗಿ ನೆಟ್ಬಿಟ್ಟಿದ್ದಾರೆ, ನೋಡಿದ್ರೆ ಅದ್ರ ಮೇಲೆ ಕೂತ್ಕೊಂಡು ಯಾರೋ ಅಲ್ಲಿ ಊಟ ಮಾಡ್ತಿದ್ರು, ಅದ್ರ ಮೇಲೆ ನಡೆದಾಡ್ತಿದ್ದಾರೆ ನೋಡಿ ಅಂತ. ರೈತರು ಕಷ್ಟ, ರೈತರು ಬೆಲೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಅಲ್ವಾ. ಬೇಜಾರಾಗುತ್ತೆ ಕೆಲವೊಮ್ಮೆ ಇಂಥದ್ದೆಲ್ಲ ನೋಡಿಬಿಟ್ರೆ ನಮಗಂತೂ. ಬಜರಂಗಿ ಶೇಖರ್ ಬೆಂಗಳೂರಿಗೆ ಇದೇ ಸ್ಪೆಷಲ್. ನಾವು ನಾರ್ತ್ ಹೋಗಿ ಅಂತ ಗೊತ್ತಿರಲ್ಲ, ಒಟ್ಟು ಬಂದಿತ್ತು. ಬಾರು ಬಾರು ರಣಧೀರ. ದೂದ್ ಸಿಕ್ತ ಬೇಬಿ? ಹಾಂ, ಡ್ಯಾಡಿನ ಕೇಳಿದ್ಗೆ ಕೊಡ್ಸ್ತ್ರಾ? ಜ್ಯೂಸ್ ಇಡಬಾರ್ದು ನಾನು. ಫೈನಲಿ ಏನು ಸಿಕ್ತು ಅದನ್ನು ತೊಗೊಂಡು ತಿಂದ್ವಿ. ನಾವು ಹೋಗಿ ಜಾಗ ಹುಡುಕಿ ಆರ್ಡ್ರ್ ಕೊಟ್ಟು ತಿನ್ನೋದ್ರೊಳಗಡೆ ಎಲ್ಲ ಖಾಲಿಯಾಗಿ ಹೋಗಿತ್ತು. 2 ದೊಡ್ಡ ಮೀನು ಸಿಕ್ತು, ಅದೇನೇನು ಹೆಸರು ಗೊತ್ತಿಲ್ಲ ನನಗೆ. ಆಮೇಲೆ ಸ್ಲೈಸಸ್ ಸಿಕ್ಕಿತ್ತು, ಎಲ್ಲರಿಗೂ ಒಂದೊಂದು ಸ್ಲೈಸಸ್ ಸಿಕ್ಕಿತ್ತು. ಅದಂತ ಏನು ಟೇಸ್ಟ್ ಇರಲಿಲ್ಲ, ದೊಡ್ಡ ದೊಡ್ಡ ಮೀನು ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಎಗ್ ರೈಸಸ್ ಇತ್ತು, ಬಿಟ್ಟರೆ ಮತ್ತೇನೂ ಇರಲಿಲ್ಲ ಅಲ್ಲಿ ತಿನ್ನೋಕ್ಕೆ. ಮ್ಯಾಗಿ, ನೂಡಲ್ಸ್ ಆ ಥರ ಎಲ್ಲ ಹಾಕ್ಕೊಂಡಿದ್ದಾರೆ ಬೋರ್ಡು, ಬಟ್ ಏನು ಸಿಗಲ್ಲ ಅಲ್ಲಿ. ಆಮೇಲೆ ಮಕ್ಕಳು ಆಟ ಆಡ್ತಿದ್ರು, ಮಕ್ಕಳು ಏನೂ ತಿಂದಿಲ್ಲ, ಜ್ಯೂಸ್ ಕುಡಿದು ಹಣ್ಣು ತಿಂದರು ಅಷ್ಟೇ. ಫ್ರೂಟ್ಸ್ ಎಲ್ಲ ಅಡಿಟ್ಟಿದ್ರು, ಫ್ರೂಟ್ಸ್ ಎಲ್ಲ ತಿಂದರು, ಅಷ್ಟು ಬಿಟ್ಟರೆ ಮತ್ತು ಮಕ್ಕಳು ಕೂಡ ಏನೂ ತಿಂದಿಲ್ಲ. ಫೈನಲಿ ಎಲ್ಲ ಮುಗಿಸಿ ನಾವು ವಾಪಸ್ ಬೆಂಗಳೂರಿಗೆ ಹೊರಡಾಕಿದ್ವಿ. ಹುಡುಗರೆಲ್ಲ ಅಲ್ಲಿ ಇಲ್ಲಿ ವಾಶ್ರೂಮ್ ಹುಡ್ಕೊಂಡು ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಬಂದರು. ಡ್ಯಾನ್ಸ್ ಮಾಡ್ರು ಹಂಚಿಕಾ ಧೃತಿ. ಹಾಂ, ಹಂಗೆ ಡ್ಯಾನ್ಸ್ ನೋಡಿ ಹೆಂಗೆ ಮಾಡು. ಹಾಡು ಸ್ಟಾಪ್ ಮಾಡಿದ್ಮೇಲೆ ರಿದಮಿಗೆ ಅವಳೇ ಡ್ಯಾನ್ಸ್ ಮಾಡ್ತಾರೆ. ಅಮ್ಮ ಅಣ್ಣನ ತಲೆ ಮೇಲೆ ಎಸಿತಾನೆ ಕಲ್ಲೀಗ. ಇವನೇ ಇಟ್ಕೊಳ್ಳಿ ಇವನೇ. ಎಷ್ಟು ಚೆನ್ನಾಗಿರೋ ಬಾವುಟ ಹಾಕ್ಯಾರ ನೋಡಿ, ಬಾವುಟ ಅಂತ. ಬಜರಂಗಿ ಅಂಶಿಕಾ ನೋಡಿ ಅಲ್ಲ, ಅಂಶಿಕಾ ಅಕ್ಕ ನೋಡಿ ಹೇಳ, ಅಕ್ಕ ಅಂಶಿಕಾ ನೋಡಿ ಅನ್ಬೇಕು. ನೀ ಅಂಶಿಕನ ಹತ್ರನೂ ಮಾತಾಡ್ಬೇಡ. ಯಾಕೆ ಮಮ್ಮ ಹೇಳಿ ಬಂಗಾರ. ಏನ ನಿದ್ದೆ ಬರ್ತದೆ, ಕೆಳಗಡೆ ಕೂತ ನಾನು ಮೇಲೆ ಕೂತ್ಕೊಂತೀನಿ. ಹೌದು, ನಿದ್ದೆ ಎಲ್ಲ ಹೊರಟೋಗುತ್ತೆ. ಫೈನಲಿ ನಾವು ಮಂಚನಬೆಲೆ ಡ್ಯಾಮ್ ಹತ್ರ ಬಂದು ಊಟ ಎಗ್ ರೈಸ್, ಆಮ್ಲೆಟ್, ವೈಟ್ ಬ್ರೆಡ್ ಆಮ್ಲೆಟ್, ಎಗ್ ರೈಸ್ ತಿಂದು ಫಿಶ್ ಫ್ರೈ ತಿಂದು ಹೊರಟ್ವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಹೀಗೆ ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್. ಓಕೆ, ನಮಸ್ಕಾರ.